ಭಾರತ ಪಾಕಿಸ್ತಾನ ಯುದ್ಧ ಸಂಘರ್ಷದ ಹೊತ್ತಲ್ಲಿ ಭಾರತೀಯ ಸೇನೆ ಅತ್ಯಂತ ಪ್ರಮುಖ ಎರಡನೆಯ ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸಿದೆ. ಎರಡನೆಯ ಸರ್ಜಿಕಲ್ ಸ್ಟ್ರೈಕ್ ಅದು ಕೂಡ ಪಾಕಿಸ್ತಾನದ ಜಿಲ್ಲೆಯಲ್ಲಿ ಹೊಂದಿರುವಂತಹ ಉಗ್ರತಾಣಗಳ ಮೇಲೆ ಭಾರತದಿಂದ ಇವತ್ತು ದಿಢೀರ್ ಎರಡನೆಯ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ. ಪಾಕಿಸ್ತಾನಿ ಭಯೋತ್ಪಾದಕರ ತಾಣಗಳನ್ನು ಗುರಿಯಾಗಿಸಿ ಭಾರತ ದಾಳಿಯನ್ನು ನಡೆಸಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿರುವಂತಹ ಪಾಕ್ನ ಭಯೋತ್ಪಾದಕ ತಾಣಗಳನ್ನು ನಾವು ಇವತ್ತು ಧ್ವಂಸಗೊಳಿಸಿದ್ದೀವಿ. ಭಾರತದ ಗಡಿ ಭದ್ರತಾ ಪಡೆ ಅಥವಾ BSFನ ಯೋಧರು ಈ ದಾಳಿಯನ್ನು ನಡೆಸಿದ್ದಾರೆ. ಪಾಕಿಸ್ತಾನದ ಸಿಯಾಲ್ಕೋಟ್ನಲ್ಲಿರುವಂತಹ ಲೂನಿ ಎನ್ನುವ ಪ್ರದೇಶದಲ್ಲಿರುವಂತಹ ಈ ಉಗ್ರ ತಾಣಗಳನ್ನು ಇವತ್ತು ಭಾರತದ ಗಡಿ ಭದ್ರತಾ ಪಡೆ BSF ಧ್ವಂಸಗೊಳಿಸಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಭಾರತೀಯ ಸೇನೆಯೇ ಫುಟೇಜ್ ಅನ್ನು ದೃಶ್ಯಾವಳಿಯನ್ನ ಪ್ರಕಟಗೊಳಿಸಿದೆ. ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನದಲ್ಲಿರುವಂತಹ ಉಗ್ರ ತಾಣಗಳನ್ನು ನಾವು ಧ್ವಂಸಗೊಳಿಸಿದ್ದೀವಿ. ಇದು ಎರಡನೆಯ ವೆರಿ ಇಂಪಾರ್ಟೆಂಟ್ ಸರ್ಜಿಕಲ್ ದಾಳಿ. ಇದು ಎರಡನೆಯ ವೆರಿ ಇಂಪಾರ್ಟೆಂಟ್ ದಾಳಿ. ಇದು ಟೆರರಿಸ್ಟ್ ಲಾಂಚ್ ಪ್ಯಾಡ್ಸ್ ಲೊಕೇಟೆಡ್ ಕ್ಲೋಸ್ ಟು ದಿ ಲೈನ್ ಆಫ್ ಕಂಟ್ರೋಲ್, ಅದರ ಮೇಲೆ ದಾಳಿಯನ್ನು ಮಾಡಿದ್ದೀವಿ. ಪ್ಲಾನಿಂಗ್ ಮತ್ತು ಎಕ್ಸಿಕ್ಯೂಟಿಂಗ್ ಟೆರರ್ ಅಟ್ಯಾಕ್ಸ್ ಅಗೇನ್ಸ್ಟ್ ಇಂಡಿಯನ್ ಸಿವಿಲಿಯನ್ಸ್ ಆ್ಯಂಡ್ ಸೆಕ್ಯೂರಿಟಿ ಫೋರ್ಸಸ್ ಇನ್ ದಿ ಪಾಸ್ಟ್. ಅಂದರೆ ಈ ಹಿಂದೆ ಭಾರತದ ನಾಗರಿಕರು, ಜನಸಾಮಾನ್ಯರು ಮತ್ತು ಭಾರತದ ಸೇನೆಗಳ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಉಗ್ರರಿಗೆ ತರಬೇತಿಯನ್ನು ಕೊಡ್ತಾ ಇದ್ದಂತಹ ಭಯೋತ್ಪಾದಕ ತಾಣಗಳನ್ನು ನಾವು ಧ್ವಂಸಗೊಳಿಸಿದ್ದೀವಿ. ಇದು ಆ ಫೂಟೇಜ್. ಇದು ಇವತ್ತು ಅಂದರೆ ಮಧ್ಯಾಹ್ನದಷ್ಟೊತ್ತಿಗೆ ಭಾರತೀಯ ಸೇನೆ ಬಿಡುಗಡೆ ಮಾಡಿರುವಂತಹ ದೃಶ್ಯಾವಳಿ ನೀವೇನು ಗಮನಿಸ್ತಾ ಇದ್ದೀರಿ TV ಸ್ಕ್ರೀನ್ನ ಮೇಲೆ, ಅದು ಇವತ್ತು ನಡೆದಿರುವಂತಹ ಸರ್ಜಿಕಲ್ ದಾಳಿಯ ದೃಶ್ಯ. ಆಪರೇಷನ್ ಸಿಂಧೂರದ ಮುಂದುವರೆದ ಭಾಗದ ದೃಶ್ಯಗಳಿವು. ಧ್ವಂಸಗೊಳಿಸಿದ್ದೀವಿ ಲಾಂಚಿಂಗ್ ಪ್ಯಾಡ್ಸ್, ಉಗ್ರ ತಾಣಗಳನ್ನು ನಾವು ಧ್ವಂಸಗೊಳಿಸಿದ್ದೀವಿ. BSFನ ಮಾಹಿತಿಯ ಪ್ರಕಾರ ಪಾಕಿಸ್ತಾನದ ಸಿಯಾಲ್ಕೋಟ್ನ ಲೂನಿಯಲ್ಲಿರುವಂತಹ ಉಗ್ರ ತಾಣಗಳನ್ನು ನಾವು ಧ್ವಂಸಗೊಳಿಸಿದ್ದೀವಿ. ಗಡಿ ನಿಯಂತ್ರಣ ರೇಖೆಯಲ್ಲಿರ್ತಕ್ಕಂತಹ ಭಯೋತ್ಪಾದಕ ತಾಣಗಳಿವು. ಇದು ಇವತ್ತು ಭಾರತೀಯ ಸೇನೆ ಕೊಟ್ಟಿರುವಂತಹ ಫುಟೇಜ್, ಬಿಡುಗಡೆ ಮಾಡಿರುವಂತಹ ಫುಟೇಜ್. ಲಾಂಚಿಂಗ್ ಪ್ಯಾಡ್ಸನ್ನು ನಾವು ಧ್ವಂಸ ಮಾಡಿದ್ದೀವಿ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಮತ್ತಷ್ಟು ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ರಾಜಸ್ಥಾನ, ಗುಜರಾತ್, ಪಂಜಾಬ್ನಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹರಿಯಾಣದಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಎಲ್ಲ ನೋಡಿದರೂ ಕೂಡ ಶಸ್ತ್ರಾಸ್ತ್ರಗಳ ಅವಶೇಷಗಳು, ಕ್ಷಿಪಣಿಗಳ ಅವಶೇಷಗಳು, ಡ್ರೋನ್ಗಳ ಅವಶೇಷಗಳು, ಆತ್ಮಾಹುತಿ ಡ್ರೋನ್ಗಳ ಅವಶೇಷಗಳು ಪತ್ತೆ ಆಗ್ತಾ ಇದ್ದಾವೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಗುಜರಾತ್ ಇವುಗಳಲ್ಲಿ ಬಹುತೇಕ ಎಲ್ಲ ಮಿಲಿಟರಿ ಇಂಪಾರ್ಟೆಂಟ್ ನಗರಗಳು ಅಂಥೇಳಿ, ಈಗ ಪಠಾನ್ಕೋಟ್ ಇರ್ಬೋದು, ಬರ್ಮೇರ್ ಇರ್ಬೋದು, ಜೈಸಲ್ಮೇರ್ ಇರ್ಬೋದು, ಪೋಖ್ರಾನ್ ಇರ್ಬೋದು, ಕಚ್, ಇಂತಹ ಹಲವು 26 ನಗರಗಳಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಬಹುತೇಕ ಕಡೆಗಳಲ್ಲಿ ನಿನ್ನೆ ಪಾಕಿಸ್ತಾನ ನಡೆಸಿರುವಂತಹ ದಾಳಿಗೆ ಸಂಬಂಧಪಟ್ಟಂತಹ ಕುರುಹುಗಳಂತ ಹೇಳಿದ್ರೆ ಕ್ಷಿಪಣಿಯ ಅವಶೇಷಗಳು, ಡ್ರೋನ್ಗಳ ಅವಶೇಷಗಳು ಪತ್ತೆ ಆಗ್ತಾ ಇದ್ದಾವೆ. ಈಗ ನೀವು ಸ್ಕ್ರೀನ್ ಮೇಲೆ ಏನು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಇವೆಲ್ಲವೂ ಕೂಡ ಆ ಅವಶೇಷಗಳು. ಆ ಜೀಪಲ್ಲಿ ಕೊಂಡು ಹೋಗ್ತಾ ಇರುವಂಥದ್ದು ಅದು ಕ್ಷಿಪಣಿಯ ಅವಶೇಷ. ಬಟ್ ಅನಾಹುತಗಳು ಆಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅವೆಲ್ಲವನ್ನು ಕೂಡ ನಾವು ನಿಷ್ಕ್ರಿಯಗೊಳಿಸಿದ್ದೇವೆ. ಅವುಗಳ
ಎಫೆಕ್ಟ್ ಏನಿತ್ತು ಅದನ್ನು ಡಮ್ಮಿ ಮಾಡಿದ್ದೇವೆ ನಾವು ನಮ್ಮ ಕ್ಷಿಪಣಿ ಪ್ರತಿರೋಧಿ ವ್ಯವಸ್ಥೆಯ ಮುಖಾಂತರ, ಆಂಟಿ ಮಿಸೈಲ್ ಸಿಸ್ಟಮ್ನ ಮುಖಾಂತರ ನಾವು ಎಲ್ಲವನ್ನ ಕೂಡ ನಿಷ್ಕ್ರಿಯಗೊಳಿಸಿದ್ದೇವೆ. ಜೀಪಲ್ಲಿ ಗದ್ದೆಗಳಲ್ಲಿ ಬಿದ್ದಿರುವಂತಹ ದೃಶ್ಯಗಳು ಇವೆಲ್ಲವೂ ಕೂಡ ಪಾಕಿಸ್ತಾನದ ಕ್ಷಿಪಣಿಗಳ ಅವಶೇಷಗಳು ಬಿದ್ದಿರುವಂಥದ್ದು. ಡ್ರೋನ್ಗಳ ಅವಶೇಷಗಳು ಸಿಕ್ಕಿವೆ. ಕೆಲವು ಕಡೆಗಳಲ್ಲಿ ಇವುಗಳು ಅಪ್ಪಳಿಸಿದ ತೀವ್ರತೆಗೆ, ಬಿದ್ದ ತೀವ್ರತೆಗೆ ದೊಡ್ಡ ಪ್ರಮಾಣದ ಕಂದಕಗಳು ಸೃಷ್ಟಿಯಾಗಿವೆ. ಗದ್ದೆಗಳಲ್ಲಿ ದೊಡ್ಡ ಪ್ರಮಾಣದ ಕಂದಕಗಳು ಸೃಷ್ಟಿಯಾಗಿವೆ. ಪಾಕಿಸ್ತಾನ ನಿನ್ನೆ ಮತ್ತು ಮೊನ್ನೆ ಕಳೆದ 3 ದಿನಗಳಿಂದ ನಿರಂತರವಾಗಿ ರಾತ್ರಿಯ ಹೊತ್ತು, ರಾತ್ರಿ ದಾಳಿಯನ್ನು ಶುರು ಮಾಡಿದ್ರೆ ನಸುಕಿನ ಜಾವದವರೆಗೂ ಕೂಡ, ಇವತ್ತು ಬೆಳಗ್ಗೆಯೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್ ಮಧ್ಯಾಹ್ನದಷ್ಟೊತ್ತಿಗೆ ಶ್ರೀನಗರ ಮತ್ತು ಪಠಾನ್ಕೋಟ್ನ ಬಳಿ ಸುಸೈಡ್ ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದೀವಿ ನಾವು. ಅಂದರೆ ಇವತ್ತು ಹಗಲೊತ್ತಲೂ ಕೂಡ ಅಟ್ಯಾಕ್ನ ಅಟೆಂಪ್ಟ್ ಆಗಿರುವಂಥದ್ದು ಪಾಕಿಸ್ತಾನದ ಕಡೆಯಿಂದ. ಮೊದಲ ದಿನ 15 ನಗರಗಳಲ್ಲಿ ದಾಳಿಗೆ ಯತ್ನ ನಡೆದಿತ್ತು. ನೀವು ದೃಶ್ಯಾವಳಿಗಳನ್ನು ಗಮನಿಸಬಹುದು, ಜೀಪ್ಗಳಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಡ್ರೋನ್, ಕ್ಷಿಪಣಿ, ಆತ್ಮಾಹುತಿ ಡ್ರೋನ್ಗಳ ದೃಶ್ಯಗಳು. ನಿನ್ನೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತಹ ಮಾಹಿತಿಗಳ ಪ್ರಕಾರ ಟರ್ಕಿ ನಿರ್ಮಿತ ಡ್ರೋನ್ಗಳನ್ನು, ಅಸಿಸ್ಗಾರ್ಡ್ ಸೊನಾಗರ್ ಹೆಸರಿನ ಡ್ರೋನ್ಗಳನ್ನು ಪಾಕಿಸ್ತಾನ ಬಳಕೆ ಮಾಡಿಕೊಂಡಿದೆ ಭಾರತದ ಮೇಲೆ ದಾಳಿಗೆ. ಆದರೆ ಅವುಗಳನ್ನು ನಾವು ಹೊಡೆದುರುಳಿಸಿದ್ದೀವಿ. ನಿನ್ನೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತಹ ಮಾಹಿತಿಗಳ ಪ್ರಕಾರ, ನಿನ್ನೆಯ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಂತಹ ಮಾಹಿತಿಗಳ ಪ್ರಕಾರ ಭಾರತದ ರಕ್ಷಣಾ ವ್ಯವಸ್ಥೆಯ ತಾಕತ್ತು ಮತ್ತು ಕೆಲವೊಂದಿಷ್ಟು ಗುಪ್ತಚರ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಳ್ಳಲಿಕ್ಕೆ ದಾಳಿ ಆಗಿರುವಂತಹ ಸಾಧ್ಯತೆ ಇದೆ ಎನ್ನುವಂಥ ಅಂಶವನ್ನು ನಿನ್ನೆ ಕೇಂದ್ರ ಸರ್ಕಾರವೇ ಹೇಳಿದೆ. ನಿನ್ನೆ ಸುಮಾರು 300ರಿಂದ 400 ಡ್ರೋನ್ಗಳ ಮುಖಾಂತರ ಪಾಕಿಸ್ತಾನ ದಾಳಿಯ ಪ್ರಯತ್ನವನ್ನು ಮಾಡಿದೆ. ಆದರೆ ಕಳೆದ 3 ದಿನಗಳಿಂದ ಏನು ಪಾಕಿಸ್ತಾನ ದಾಳಿಯ ಪ್ರಯತ್ನವನ್ನು ಮಾಡಿತ್ತು ಅವೆಲ್ಲವನ್ನು ಕೂಡ ನಾವು ವಿಫಲಗೊಳಿಸಿದ್ದೀವಿ. ಇವತ್ತು ಮಧ್ಯಾಹ್ನ ಕೂಡ ಶ್ರೀನಗರ ಹಾಗೂ ಪಠಾನ್ಕೋಟ್ನಲ್ಲಿ ಸುಸೈಡ್ ಡ್ರೋನ್ಗಳ ಮುಖಾಂತರ ದಾಳಿಯ ಪ್ರಯತ್ನ ನಡೆದಿತ್ತು. ಆದರೆ ಅವುಗಳನ್ನು ಕೂಡ ನಾವು ಇವತ್ತು ನಿಷ್ಕ್ರಿಯಗೊಳಿಸಿದ್ದೇವೆ.